ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರೂಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಕುರ್ಚಿ ಸೋಫಾದಲ್ಲಿ ನೀವು ಬಟ್ಟೆಗಳ ಏನಾದರೂ ಇಡುವಂಥವರಾಗಿದ್ದರೆ, ಅಲ್ಲಿ ಹಾಲಲ್ಲಾಗಿರ್ಬೋದು, ಬೆಡ್ರೂಮಲ್ಲಾಗಿರ್ಬೋದು, ಅಥವಾ ಇನ್ನಿತರ ಒಂದಿಷ್ಟು ಎಲ್ಲೆಲ್ಲಿ ನೀವು ಕುರ್ಚಿ ಸೋಫಾವನ್ನು ಹಾಕಿರ್ತೀರೋ ಅಲ್ಲಿ ನಿಮ್ಮ ಒಂದು ದಿನನಿತ್ಯದ ಬಟ್ಟೆ ಆಗಿರ್ಬೋದು, ಒಗೆದಿರೋ ಬಟ್ಟೆ ಆಗಿರ್ಬೋದು, ಅಥವಾ ಉಪಯೋಗ ಮಾಡಿರತಕ್ಕಂತಹ ಬಟ್ಟೆಗಳು ಆಗಿರ್ಬೋದು. ಇದರಿಂದ ವಾಸ್ತು ಪ್ರಕಾರ ಅಥವಾ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭವೋ ಅಶುಭವೋ ಈ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಂದರೆ ಈ ಕುರ್ಚಿಯ ಮೇಲೆ ಬಟ್ಟೆಗಳನ್ನು ಹಾಕುವುದರಿಂದ ಅಥವಾ ಬಟ್ಟೆಗಳನ್ನು ಇಡುವುದರಿಂದ ಇದು ನಮಗೆ ಅನುಕೂಲಕರ ವಾತಾವರಣವೋ ಅಥವಾ ಅನಾನುಕೂಲಕರ ವಾತಾವರಣವೋ ಅದನ್ನು ಕೂಡ ಎಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಬನ್ನಿ, ಇಲ್ಲಿ ಮೊದಲನೇದಾಗಿ ತುಂಬ ಸದ್ಭಕ್ತರು ಗುರುಗಳೇ ಈ ಒಂದು ಬಟ್ಟೆ ವಿಚಾರಕವಾಗಿ ವಾಸ್ತು ಪ್ರಕಾರ ಏನೆಲ್ಲ ವಿಷಯಗಳಿದೆ ಅದನ್ನು ದಯವಿಟ್ಟು ಹೇಳಿಕೊಡಿ. ಮತ್ತು ಮನೆಯಲ್ಲಿ ಕೆಲವೊಮ್ಮೆ ನಾವು ಬಟ್ಟೆಗಳನ್ನು ಎಲ್ಲಿ ಬೇಕಾದಲ್ಲಿ ಇಟ್ಬಿಟ್ಟು ಹೋಗ್ತೀವಿ, ಅದು ಓಕೆನಾ, ವಾಸ್ತು ಪ್ರಕಾರ ಸರಿನಾ, ಅಥವಾ ಅದಕ್ಕೊಂದು ಏನಾದರೂ ಕ್ರಮಬದ್ಧವಾದ ವಿಧಾನ ಇದೆಯಾ, ಅದನ್ನು ನಮಗೆ ದಯವಿಟ್ಟು ತಿಳಿಸಿಕೊಡಿ ಅಂತ ಕೇಳಿದ್ದೀರಾ. ಸೊ ಅವರ ಒಂದು ವಿಷಯಕ್ಕೂ ಮತ್ತು ಸ್ವಲ್ಪ ಎಲ್ಲರಿಗೂ ಅನುಕೂಲಕರವಾದ ರೀತಿಯಲ್ಲಿ ಇರಲಿ ಅಂತ ಈ ಒಂದು ದಿನ ನಾವು ಈ ಕುರ್ಚಿಗಳು ಮತ್ತು ಸೋಫಾ ಸೆಟ್ ಮೇಲೆ ಇರುವಂತಹ ಬಟ್ಟೆಗಳು ನಾವು ನಕಾರಾತ್ಮಕವೋ ಸಕಾರಾತ್ಮಕವೋ ಒಂದೊಂದಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಆಯಾ ಒಂದು ಜಾಗ ವಾಸ್ತು ಪ್ರಕಾರ ಅಂತ ಹೇಳಿದ್ರೆ ಆಯಾ ಒಂದು ಈಗ ಹೇಗೆ ಬೆಡ್ರೂಮಲ್ಲಿ ನಾವು ಮಾಡುವಂಥ ಕಾರ್ಯ ಬೆಡ್ರೂಮ್ ಇರುತ್ತೆ, ಕಿಚನಲ್ಲಿ ಮಾಡುವಂಥ ಕಾರ್ಯ ಕಿಚನ್ ಇರುತ್ತೆ, ಹಾಲಲ್ಲಿ ಮಾಡುವಂಥ ಕಾರ್ಯ ಹಾಲಲ್ಲಿ ಇರುತ್ತೆ, ಮತ್ತು ಬೇರೆ ಬೇರೆ ವಿಷಯಕ್ಕೆ ಅನುಗುಣವಾಗಿ ಅದೇ ಏನಂತೀರ ಸಂಬಂಧಿಕವಿರುವಂಥ ವಿಷಯಗಳಲ್ಲಿ ಅಲ್ಲಲ್ಲಿ ಕೆಲಸ ಆಗುವಂಥದ್ದಾಗಿದೆ. ಇಲ್ಲಿ ಸೋಫಾ ಮತ್ತು ಕುರ್ಚಿಗಳು ಅಂತ ಬಂದಾಗ ಇಲ್ಲಿ ಲಕ್ಷ್ಮಿಯ ಒಂದು ಸ್ಥಾನ ಅಂತೀವಿ. ಅಂದರೆ ಇಲ್ಲಿ ಅತಿಥಿಯ ಆಗಮನ ಆಗುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಸೋಫಾ ನಾವು ಶೋಕಿಗಾಗಿ ಯಾವುದು ಹಾಕಿರಲ್ಲ, ಮನೆಗೆ ಬರುವಂಥ ಅತಿಥಿಗಳನ್ನು ಕೂಡಲು ಅಥವಾ ನಮಗೆ ಒಂದಿಷ್ಟು ಎಲ್ಲೋ ಆಯಾಸ ಆದಾಗ ರಿಲ್ಯಾಕ್ಸ್ ಆಗಲಿಕ್ಕೋ ಅಥವಾ ವಿರಾಮ ತೆಗೆದುಕೊಳ್ಳಿಕ್ಕೋ ಕೂತ್ಕೊಳ್ಳಿಕ್ಕೋ ಮಾಡ್ಕೊಂಡಿರ್ತೀವಿ. ಸೋಫಾ ಆಗಿರಲಿ ಕುರ್ಚಿ ಆಗಿರಲಿ, ಆದರೂ ಪ್ರಾಶಸ್ತ್ಯ ಕೊಡೋದು ಯಾರಾದರೂ ಅತಿಥಿಗಳು ಬಂದರೆ ಚೆನ್ನಾಗಿ ಕೂತ್ಕೊಂಡು ಹೋಗಲಿ, ಅವರ ಒಂದು ಆಶೀರ್ವಾದ ಅಥವಾ ಅದನ್ನು ಚೆನ್ನಾಗಿ ಅವರು ಹೊಗಳಲಿ ಅನ್ನೋ ಒಂದು ಹಂತಕ್ಕೆ ತುಂಬ ಅಲಂಕಾರಿಕವಾಗಿ ಕೆಲವು ಮನೆಯಲ್ಲಿ ಸೋಫಾ ಮತ್ತು ಈ ಕುರ್ಚಿಗಳನ್ನು ಇಡಲಾಗಿರುತ್ತೆ. ಬಟ್ ಇಲ್ಲಿ ಒಂದು ಬಟ್ಟೆಗಳನ್ನು ನಾವು ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳೋದಾದರೆ ಇಲ್ಲಿ ನೆಗೆಟಿವ್ ಜಾಸ್ತಿ ಸೃಷ್ಟಿಯಾಗುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ನಕಾರಾತ್ಮಕ ಚಿಂತನೆಗಳೇ ಜಾಸ್ತಿ ಇರುತ್ತೆ. ಅಂದರೆ ಸದಾ ಈಗ ಯಾವುದೋ ಸಡನ್ನಾಗಿ ಆಫೀಸ್ನಿಂದ ಬರ್ತೀರಾ, ಬ್ಯಾಗು, ನೀವು ನಿಮ್ಮ ಶರ್ಟು, ನಿಮ್ಮ ಒಂದು ಸೀರೆ ಅಥವಾ ನಿಮ್ಮದೇ ಆದಂಥ ಏನು ಡ್ರೆಸ್ ಹಾಕ್ಕೊಂಡೋಗಿರ್ತೀರೋ ಅವೆಲ್ಲ ಡ್ರೆಸ್ಸು ತಂದು ಹಾಲಲ್ಲಿ ಇರ್ತಕ್ಕಂಥ ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಇಟ್ಬಿಡೋದು. ಇಲ್ಲಿ ಏನಾಗಿರುತ್ತೆ, ಒಂದು ನೀವು ದಿನ ಏನು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೊರಗಡೆ ಹೋಗಿರ್ತೀರೋ ಅಥವಾ ನೀವು AC ಯಲ್ಲಿ ಕೆಲಸ ಮಾಡಿರ್ತೀರೋ ಗೊತ್ತಿಲ್ಲ, ಬಟ್ ಅಲ್ಲಿ ಏನಾಗಿರುತ್ತೆ ಡಸ್ಟು ಮತ್ತೊಂದು ಏನೋ ಒಂದು ಆ ಒಂದು ಇಡೀ ದಿನದ್ದು ಎಲ್ಲವೂ ನಿಮ್ಮ ಒಂದು ಬಟ್ಟೆಯಲ್ಲಿ ಶೇಖರಣೆ ಆಗಿರುತ್ತೆ. ಅಂದರೆ ಸ್ಟೋರ್ ಆಗಿರುತ್ತೆ, ನೆಗೆಟಿವ್ಸು ಸ್ಟೋರ್ ಆಗಿರುತ್ತೆ. ಯಾರೋ ಮನೆಗೆ ಏನಂತೀರ ಆಫೀಸ್ನಲ್ಲಿ ಬೈದಿರುವಂಥದ್ದಾಗಿರ್ಬೋದು ಅಥವಾ ವಾದ ವಿವಾದಗಳು ನಡೆಯುವಂಥದ್ದಾಗಿರ್ಬೋದು, ಅದೆಲ್ಲವೂ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಡ್ರೆಸ್ಸಿಗೂ ಅಂಟುಕೊಂಡಿರುತ್ತೆ ಅದು. ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ, ಮನೆಗೆ ಬಂದಾಗ ನೀವು ಇಟ್ಟಿರ್ತಕ್ಕಂಥದ್ದು ಇದ್ದದ್ದಾಗೆ ಅಂತ ಆಗುತ್ತೆ. ಆ ಎಲ್ಲ ನೆಗೆಟಿವ್ಸ್ ಇಡೀ ಮನೆಗೆ ಆವರಿಸ್ಕೊಳ್ಳುವಂಥದ್ದಾಗ್ಬೋದು. ಅಥವಾ ಈ ಬಟ್ಟೆಗಳನ್ನು ಇಡೋದರಿಂದ ಲಕ್ಷ್ಮೀ ಅವೈಕೃಪೆಗೆ ಒಳಗಾಗ್ತೀರ. ಅಂದರೆ ಲಕ್ಷ್ಮೀ ದೇವಿಯ ಬರ್ತಕ್ಕಂಥದ್ದು ನೋಡಿದಾಗ ಈ ಚೆಲ್ಲಾಪಿಲ್ಲಿ ಬಿದ್ದಿರತಕ್ಕಂತಹ ಬಟ್ಟೆಗಳಾಗಿರ್ಬೋದು ಅಥವಾ ಕುರ್ಚಿಗಳ ಮೇಲೆ ಸೋಫಾಗಳ ಮೇಲೆ ನೀವು ಇಟ್ಟಿರುವಂಥ ಈ ಬಟ್ಟೆಗಳಿಂದ ಅಲಂಕಾರಿಕವಾಗಿ ಕಾಣಿಸೋದಿಲ್ಲ. ಅದೊಂಥರ ಏನೋ ನೆಗೆಟಿವ್ ರೀತಿಯಲ್ಲಿ ಲಕ್ಷ್ಮೀ ದೇವಿಗೆ ಕಾಣಿಸುವಂಥದ್ದಾಗ್ತಾಳೆ. ಇದರಿಂದ ಏನಾಗುತ್ತೆ ಅಂದರೆ ಆದಾಯ ಕುಂಠಿತವಾಗುತ್ತೆ, ಆದಾಯದ ಮೂಲ ಕುಂಠಿತವಾಗುತ್ತೆ ಮತ್ತು ಖರ್ಚುಗಳು ವಿಪರೀತವಾಗಿ ಬರುವಂಥದ್ದಾಗುತ್ತೆ.
ಆಗುತ್ತೆ. ಇನ್ನು ಪ್ರತಿ ವಿಷಯಕ್ಕೂ ಚರ್ಚೆ ಆಗುವಂಥದ್ದಾಗುತ್ತೆ ಈ ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ, ಅಥವಾ ಈ ದುಡ್ಡಿನ ವಿಷಯಕ್ಕೆ ಒಂದಿಷ್ಟು ಚರ್ಚೆ ಸುಖ ಸುಮ್ಮನೆ. ಈಗ ಯಾರೋ ಒಂದು ಏನಾಗುತ್ತೆ, ಅದು ಯಾಕೆ ಬೇಕು, ಇದು ಯಾಕೆ ಬೇಕು, ಸುಮ್ಮನೆ ಏನೋ ಒಂದು ಬೇಡದೇ ಇರೋ ವಿಷಯ ಚರ್ಚೆ ಮಾಡುವಂಥದ್ದಾಗುತ್ತೆ. ಮತ್ತು ಇಲ್ಲಿ ಏನಾಗುತ್ತೆ, ಯಾವಾಗಲೂ ಒಂದಲ್ಲ ಒಂದು ವಿಷಯಕ್ಕೆ ನೀವು ಜಗಳಾಡುವಂಥವ್ರು ಆಗ್ತೀರಾ ಪ್ರತಿ ಒಂದು ವಿಷಯಕ್ಕೆ. ಯಾಕೆಂದರೆ ಈ ಒಂದು ಬಟ್ಟೆಗಳ ಮುಖಾಂತರ ಇಡೀ ಮನೆಯ ವಾತಾವರಣ ಚೇಂಜ್ ಆಗಿಬಿಡುತ್ತೆ. ನೀವು ವಾಸ್ತು ಪ್ರಕಾರ ಮನೆ ಕಟ್ಟಿದ್ರೂ, ವಾಸ್ತು ಪ್ರಕಾರ ನೀವು ಹಾಲು ಮೆಜರ್ಮೆಂಟು ವಿಂಡೋ ಡೋರು ಇಟ್ಟಿದ್ರೂ, ಈ ಒಂದು ಸಣ್ಣ ವಿಷಯದಿಂದ ಆ ಎಲ್ಲ ವಾಸ್ತು ವಾತಾವರಣ ಚೇಂಜ್ ಮಾಡಿಬಿಟ್ಟಿರುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಇಲ್ಲಿ ಅವಶ್ಯಕತೆ ಎಷ್ಟಿದೆಯೋ, ಅಂದರೆ ಯಾವಾಗಲಾದರೂ ತಿಂಗಳಿಗೆ ಒಮ್ಮಿಟ್ರೆ ಅದ್ರ ದೋಷ ಇರಲ್ಲ. ಆದರೆ ನಿತ್ಯ ನೀವು ಪರಿಪಾಠ ಮಾಡಿಕೊಂಡ್ರೆ, ಈಗ ಹೇಗೆ ನಾವು ಮಧ್ಯಾಹ್ನ 2 ಗಂಟೆಗೆ ಒಂದು ಊಟ, ರಾತ್ರಿ 10 ಗಂಟೆಗೆ ಒಂದು ಊಟ, ಬೆಳಗ್ಗೆ 9 ಗಂಟೆಗೆ ಒಂದು ತಿಂಡಿ, ಹೀಗೆ ಇದು ಫಿಕ್ಸ್. ಇದು ಆ ರೀತಿಯಲ್ಲಿ ನೀವು ಬಂದ ತಕ್ಷಣ ಎಲ್ಲವನ್ನ ಚೇರಲ್ಲೇ ಇಡುವಂಥದ್ದು ಅಥವಾ ಸೋಫಾ ಸೆಟ್ ಮೇಲೆ ಹಾಕುವಂಥದ್ದು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ನಿಮಗೆ ಇಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತೆ, ಕೌಟುಂಬಿಕ ಸಮಸ್ಯೆಗಳು ಉಂಟಾಗುತ್ತೆ, ಧಾರ್ಮಿಕ ಸಮಸ್ಯೆಗಳು ಉಂಟಾಗುತ್ತೆ, ಮತ್ತು ವ್ಯಾವಹಾರಿಕವಾದ ಸಮಸ್ಯೆಗಳು ಉಂಟಾಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೌಟುಂಬಿಕವಾಗಿ ನಿಮಗೆ ಮನಸ್ತಾಪ ಸಣ್ಣ ಪುಟ್ಟ ವಿಚಾರಕ್ಕೂ ಆಗುತ್ತೆ. ಆರ್ಥಿಕ ಏನಾಗುತ್ತೆ, ಆದಾಯ ಮೂಲ ಕಡಿಮೆ ಆಗುತ್ತೆ, ಖರ್ಚುಗಳು ವಿಪರೀತ ಬರುವಂಥದ್ದಾಗತ್ತೆ. ಏನು ಯೋಚನೆ ಮಾಡಬೇಕು ಗೊತ್ತಾಗಲ್ಲ, ಸದಾ ಒಂದಲ್ಲ ಒಂದು ಏನೇನೋ ಮಾಡ್ತಾನೆ ಇರ್ತೀರ, ತಪ್ಪುಗಳು ಅನ್ನೋದಾಗ್ಬೋದು. ಇನ್ನು ವ್ಯಾವಹಾರಿಕವಾಗಿ ನೋಡೋದಾದರೆ, ವ್ಯವಹಾರದಲ್ಲಿ ಏನೋ ತಪ್ಪುಗಳು ಆಗ್ತಾನೆ ಇರುತ್ತೆ, ಒಂದು ಹಿಂಗೆ ಹೋಗೋದ್ರಾಗೆ ಇನ್ನೊಂದು ಹಂಗೆ ಬರ್ತಾನೆ ಇರುತ್ತೆ, ಸಮಸ್ಯೆಗಳು ಅಧಿಕ ಆಗೋಗ್ಬಿಡುತ್ತೆ, ವ್ಯಾಪಾರ ನಿಂತು ಹೋಗುವಂಥ ಹಂತಕ್ಕೂ ಬರುವಂಥದ್ದಾಗುತ್ತೆ. ಇದಕ್ಕೆಲ್ಲ ಕಾರಣ ಇದೆ. ಅಂದರೆ ಇದೇನು ಆಗುತ್ತೆ, ಆ ಇಡೀ ಹೇಗೆ ಗಲೀಜಿರೋ ಪ್ರದೇಶದಲ್ಲಿ ನಾವು ನಿಂತ್ಕೊಳ್ಳಿಕ್ಕಾಗತ್ತಾ ಹೇಳಿ, ನೀವೇ ಹೇಳಿ. ಯಾವುದಾದ್ರೂ ಒಂದು ಗಲೀಜಿರೋದೇ ಮೂಗು ಮುಚ್ಕೊಳ್ತೀವಿ, ಇಲ್ಲಾಂದರೆ ಜಾಗವನ್ನು ಶಿಫ್ಟ್ ಮಾಡ್ಕೊಳ್ತೀವಿ, ನಾವು ಅಲ್ಲಿ ನಿಂತ್ಕೊಳ್ಬೋದು, ಬೇರೆ ಕಡೆ ನಿಂತ್ಕೊಳ್ತೀವಿ. ಹಾಗೆ ನೀವು ಇಡೀ ದಿನ ಎಲ್ಲ ಕಡೆ ಹೋಗಿ ಬಂದಾಗ ಅದರ ಬೆವರಾಗಿರ್ಬೋದು, ಗಲೀಜಾಗಿರ್ಬೋದು, ಅದೆಲ್ಲ ಅಂಟ್ಕೊಂಡು ಬಿಟ್ಟಿರುತ್ತೆ. ನೀವು ಹೋಗಿ ಮನೆಯಲ್ಲಿ ಒಳ್ಳೆ ಸೋಫಾದ ಮನೆ ಇರೋ ಸದಸ್ಯರೆಲ್ಲ ಕ್ಲೀನ್ ಮಾಡಿಟ್ಟಾಗ ನೀವು ತಂದು ಮತ್ತೆ ಅದರಲ್ಲಿ ಇಟ್ಟಾಗ ಏನಾಗುತ್ತೆ, ಅದಕ್ಕೆ ಅಂಟ್ಕೊಂಡು ಬಿಡುತ್ತೆ. ಈಗ ನಿಮ್ಗೆ ತೊಂದರೆ ಕೂಡ ಇಡೀ ಮನೆಯ ಸದಸ್ಯರಿಗೂ ಅಂಟ್ಕೊಂಡು ಬಿಡುತ್ತಲ್ಲ. ಸೊ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಹೇಳೋದು. ಅಂದರೆ ಇಲ್ಲಿ ಏನಾಗ್ಬಿಡುತ್ತೆ, ಪ್ರತಿಯೊಂದು ವಿಷಯಕ್ಕೂ ನಮಗೆ ಒಂದು ರೀತಿಯಲ್ಲಿ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಸರಿಯಾದ ಊಟ ರುಚಿಯನ್ನೇ ಮಾಡಲಿಕ್ಕಾಗಲ್ಲ, ಒಂದು ರೀತಿಯಲ್ಲಿ ಅನಾರೋಗ್ಯದ ಸಮಸ್ಯೆ. ಇದು ಒಂದಲ್ಲ ಒಂದು ಚೈನ್ ಲಿಂಕ್ ಇದ್ದಂಗೆ, ಎಲ್ಲಿ ಹೇಳ್ಕೊಳ್ಳುತ್ತೆ ಗೊತ್ತಾಗೋದಿಲ್ಲ. ಧಾರ್ಮಿಕ ಅಂತ ಹೇಳಿದ್ರೆ, ಧಾರ್ಮಿಕ ಏನಾಗುತ್ತೆ, ಪೂಜೆ ಮಾಡಲಿಕ್ಕೆ ಆಸಕ್ತಿ ಬರಲ್ಲ. ಅಯ್ಯೋ ನಾಳೆ ಮಾಡಿದ್ರೆ ಆಯ್ತು ಬಿಡು, ಅಯ್ಯೋ ಮುಂದಿನ ತಿಂಗಳ ಅಮಾವಾಸ್ಯೆ ಬಂದಾಗ ಮಾಡೋಣ, ಹುಣ್ಣಿಮೆಗೆ ಬಂದಾಗ ಮಾಡೋಣ, ಅಥವಾ ನಾಳೆ ಏನೋ ಒಂದು ಯೋಗ ಬಂದಾಗ ಮಾಡೋಣ ಅಂತ ಬಿಟ್ಬಿಡ್ತೀವಿ. ಅಂದರೆ ಇಲ್ಲಿ ಏನಾಗುತ್ತೆ, ನಿರಾಸಕ್ತಿ ಜಾಸ್ತಿ ಆಗುತ್ತೆ, ಅಲ್ಲಿ ನೆಗೆಟಿವ್ ಭಾಳ ದಿನದಿಂದ ದಿನಕ್ಕೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು ಗುರುಗಳೇ, ಹಾಗಾದ್ರೆ ಈ ಒಂದು ಬಟ್ಟೆಗಳಿಂದ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದ್ದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಆಗಿಂದಾಗಲೇ ನೀವು ಒಂದು ಯಾವುದಾದ್ರೂ ಒಂದು ಬಾಕ್ಸ್ ರೀತಿಯಲ್ಲಿ ಮಾಡ್ಕೊಳ್ಳಿ, ರೆಟಿನ್ ಬಾಕ್ಸು. ಅದನ್ನು ಒಂದು ಕ್ಲೋಸ್ ರೀತಿಯಲ್ಲಿ ಇರಲಿ. ಏನೋ ಒಂದು ಈಗ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾದ್ರೆ ಎಲ್ಲ ಬಟ್ಟೆಗಳನ್ನು ಹೇಗೆ ಹಾಕ್ತೀವೋ ಹಾಗೆ ಒಂದು ಬಾಕ್ಸು ನೀವು ಬಂದ ತಕ್ಷಣವೇ ಅದರಲ್ಲಿ ಹಾಕಿ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಅಂದರೆ ಆವಾಗ ನೆಗೆಟಿವ್ ಏನಾಗುತ್ತೆ ಅಲ್ಲಿದಲ್ಲೇ ಇದ್ದಿರುತ್ತೆ, ಅದು ಹೊರಗಡೆ ಬರಲಿಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ನೀವು ಬೇರೆ ಬೆಡ್ರೂಮಲ್ಲಿ ಬಿಡ್ತದೆ, ಬೆಡ್ರೂಮಲ್ಲಿ ಒಂದೊಂದು ಬಾಕ್ಸ್ ಇಟ್ಕೊಳ್ಳಿ, ಕಳೆದಿರತಕ್ಕಂಥ ಬಟ್ಟೆಗಳನ್ನೆಲ್ಲ ಅದರಲ್ಲಿ ಹಾಕಿ. ಮರುದಿನ ಬೇಕಾದ್ರೆ ನೀವು ವಾಷಿಂಗ್ ಮಷೀನು ಅಥವಾ ಕೈಯಲ್ಲಿ ಒಗಿತಾ ಇದ್ರೆ ಕೈಯಲ್ಲಿ ಹೋಗಿ ಬರ್ಬೋದು. ಇಲ್ದಿದ್ರೆ ಏನಾಗುತ್ತೆ, ಈ ಎಲ್ಲ ಸಮಸ್ಯೆಗಳು ಕೌಟುಂಬಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಮತ್ತು ನಿಮ್ಮ ವೈಯಕ್ತಿಕ ಬದುಕಿಗೆ ಇತರೆ ಸಮಸ್ಯೆಗಳು ಎಲ್ಲವುದಕ್ಕೂ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಉಳಿದ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೆಯುವಂಥದ್ದಾಗತ್ತೆ. ಮನಸ್ಸೇ ಸರಿ ಇಲ್ಲ ಅಂದಾಗ ಏನು ಮಾಡಿದರೂ, ಏನು ವಾಸ್ತು ಕಟ್ಟಿದ್ರೂ ಅದು ಆಗದೇ ಇರುವಂಥದ್ದು. ಈ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ನಾವು ಅಷ್ಟು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸೊ ನಾವು ಮತ್ತೆ ಜಾತಕ ಪರಿಶೀಲನೆ, ಅದು ಇದು, ಮತ್ತು ಇನ್ನೊಬ್ಬ ಜ್ಯೋತಿಷಗಾರ, ಆ ಜ್ಯೋತಿಷಗೆ ಸರಿ ಇಲ್ಲ. ಬಟ್ ಇಲ್ಲಿ ಸಣ್ಣ ವಿಷಯ ಇದು ತುಂಬ ಜನ ತಪ್ಪು ಮಾಡುವಂಥದ್ದಾಗತ್ತೆ. ಬಟ್ಟೆ ಈ ಯಾವುದೇ ಕಾರಣಕ್ಕೂ ಹಾಲಲ್ಲಿ ಎದ್ದು ಕಾಣಬಾರ್ದು. ನಿಮ್ದೇನಿದೆ ಬೆಡ್ರೂಮಲ್ಲೋ ಅಥವಾ ಅದರದ್ದೇ ಆದಂಥ ಒಂದು ಸ್ಟೋರ್ ರೂಮೋ ಏನೋ ಒಂದು ಮಾಡ್ಕೊಂಡಿರ್ತೀರೋ ಅಲ್ಲಿ ನೀಟಾಗಿ
ಮಡಿಚಿಟ್ಕೊಳ್ಳೋದು ತುಂಬ ಉತ್ತಮ. ಗುರುಗಳೇ ನಮಗೆ ಮನೆ ಚಿಕ್ಕದು, ಏನು ಮಾಡಲು ಸಾಧ್ಯ ಆಗ್ತಾ ಇಲ್ಲ ಅಂದರೆ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ, ನೀಟಾಗಿ ಬಟ್ಟೆ ಜೋಡಿಸಿಟ್ಕೊಳ್ಳಿ. ಈ ಒಗೆಯುವಂಥ ಬಟ್ಟೆನ ಒಂದು ರಟ್ಟಿನ ಬಾಕ್ಸಲ್ಲಿ ಹಾಕ್ತಾ ಬನ್ನಿ. ಬೇಕಾದಷ್ಟು ಸಿಗುತ್ತೆ ಸರ್. ಒಂದು ₹100 ಖರ್ಚು ಮಾಡಿದರೆ ನಿಮಗೆ ಒಂದು ಟಿ ವಿ ಯೂನಿಟ್ ಟೈಪ್ ಚಿಕ್ಕ ಇರೋದು ಸಿಗ್ಬೋದು, ಅಥವಾ ವಾಷಿಂಗ್ ಮಿಷಿನ್ ಬಾಕ್ಸ್ಗಳು ಸಿಗ್ಬೋದು. ಅದನ್ನು ನೀವು ಹಾಕಿ ರಟ್ಟಿನ ಬಾಕ್ಸಲ್ಲಿ ನೀಟಾಗಿ ಕಾಣಿಸುತ್ತೆ ಎಲ್ಲ ಬಟ್ಟೆಗಳು ಅದರಲ್ಲಿ. ಮರುದಿನ ನೀವು ತೊಗೊಂಡು ಮತ್ತೆ ಅದನ್ನು ಖಾಲಿಯಾಗಿ ಇಡಬಹುದು ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಈ ಒಂದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆಗಳಾಗಿದ್ದು ಈ ಒಂದು ಇದರಿಂದನೂ ಅದು ಸ್ವಲ್ಪ ಪಾಸಿಟಿವ್ ಶಕ್ತಿಯನ್ನು ತಂದುಡುತ್ತೆ. ಅಂದರೆ ನೆಗೆಟಿವ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ, ಪಾಸಿಟಿವ್ ದಿನದಿಂದ ದಿನಕ್ಕೆ ಅನುಕೂಲಕರವಾಗುತ್ತೆ. ಹಾಗೂ ಮನೆಯ ವಾತಾವರಣ ಬದಲಾವಣೆ ಆಗುವಂಥದ್ದಾಗುತ್ತೆ. ಅಂದರೆ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಜಗಳಾದಿಗಳು ಬಂದರೂ ಅದಲ್ಲೇ ನ್ಯೂಟ್ರಲ್ ಆಗಿಬಿಡುತ್ತೆ. ಆಗಿದ್ದಾಗೆ ಅದು ಸಮಾಧಾನ ರೀತಿಯಲ್ಲಿ ಆಯಿತು ನಾಳೆ ನೋಡೋಣ ಅಂತೇಳಿ ಸಮಾಧಾನ. ಒಂದು ವೇಳೆ ಇವು ಕಂಟಿನ್ಯೂ ರೊಟೀನ್ ಮಾಡ್ತಾ ಹೋದಾಗ ಏನಾಗುತ್ತೆ, ಅತಿರೇಕಕ್ಕೆ ಹೋಗ್ಬೋದು, ನಾನಾ ಹಂತಕ್ಕೂ ಹೋಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ವಾಸ್ತು ಪ್ರಕಾರ ಬಟ್ಟೆಗಳನ್ನು ಯಾವ ರೀತಿಯಲ್ಲಿ ಇಟ್ಕೋಬೇಕಂದ್ರೆ, ಆದಷ್ಟು ಒಗೆದ ಬಟ್ಟೆಯನ್ನು ಸಪ್ರೇಟಾಗಿ ಇಟ್ಕೊಳ್ಳಿ, ಒಗಿಲಾರದ ಬಟ್ಟೆಯನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಎರಡನ್ನ ಮಿಕ್ಸ್ ಮಾಡಲು ದಯವಿಟ್ಟು ಹೋಗಬೇಡಿ. ಯಾಕೆಂದರೆ ಇಲ್ಲಿ ಬೆವರು, ಬೇರೆ ಬೇರೆ ಡಸ್ಟು ಎಲ್ಲವೂ ಸೇರಿಕೊಂಡಿರುತ್ತೆ. ನೀವು ಒಗೆದಿರುವಂಥ ಬಟ್ಟೆಗೆ ಟ್ರಾನ್ಸ್ಫರ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಒಗೆದಿರುವ ಬಟ್ಟೆ ಸಪ್ರೇಟಾಗಿ, ಒಗೆದೇ ಇರುವಂತಹ ಬಟ್ಟೆ ಸಪ್ರೇಟಾಗಿ ಇರಲಿ. ಅಥವಾ ನೀವು ದಿನನಿತ್ಯ ಉಪಯೋಗ ಮಾಡುವಂಥ ಬಟ್ಟೆಗಳನ್ನು ಒಂದು ಕಡೆ ಇಡಿ, ಯಾವಾಗ ತಿಂಗಳಿಗೊಮ್ಮೆ ಉಪಯೋಗ ಮಾಡುವಂಥ ಬಟ್ಟೆಗಳನ್ನು ಒಂದು ಕಡೆ ಇಟ್ಕೊಳ್ಳಿ. ಅಂದರೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ, ಪಾಸಿಟಿವ್ ಶಕ್ತಿ ಬರುತ್ತೆ, ಮನುಷ್ಯ ಶಾಂತವಾಗಿರುತ್ತೆ, ಇಡೀ ಕುಟುಂಬ ಒಂದು ರೀತಿಯಲ್ಲಿ ಸಂತೋಷವಾಗಿರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ದಿನ ತುಂಬ ಜನ ಕೇಳ್ತಾ ಇದ್ರಿ, ಹಾಗಾಗಿ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀವಿ. ಇಲ್ಲಿ ಕುರ್ಚಿಯ ಮೇಲೆ ಅಥವಾ ಸೋಫಾ ಮೇಲೆ ಬಟ್ಟೆಗಳನ್ನು ಹಾಕೋದ್ರಿಂದ ಅಶುಭವೋ ಶುಭವೋ ಅಂತ ಹೇಳೋದಾದರೆ ಅಶುಭನೇ ಜಾಸ್ತಿ. ಹಾಗಾಗಿ ಇದರ ಒಂದು ವಾಸ್ತು ಪ್ರಕಾರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಹೇಳೋದಾದರೆ ಈ ಒಂದು ಬಟ್ಟೆಗಳನ್ನು ನೀಟಾಗಿಡೋದೇ ತುಂಬ ಉತ್ತಮ. ಆದಷ್ಟು ಬೇರೆಯವರಿಗೆ ಕಾಣದ ರೀತಿಯಲ್ಲಿ ಇಟ್ಕೊಳ್ಳೋದು ತುಂಬ ಉತ್ತಮ. ಅಂದರೆ ಬರೋ ನೆಂಟರಿಗೆ ಗೊತ್ತಾಗಬೇಕು ಅನ್ನೋ ಒಂದು ಈ ಕರ್ಟನ್ ರೀತಿಯಲ್ಲಿ ಬಟ್ಟೆಗಳು ಹಾಕೋದು ಬೇಡ. ಆದಷ್ಟು ನಿಮ್ಮ ಒಂದು ಬಟ್ಟೆಗಳನ್ನು ಒಂದು ಬಾಕ್ಸಲ್ಲೋ, ಒಂದು ಬೀರೋನಲ್ಲೋ, ಅಥವಾ ಈ ಲಾಕರ್ ಸಿಸ್ಟಮ್ ಇರುತ್ತಲ್ಲ, ವಾರ್ಡ್ರೋಬ್ ಟೈಪು, ಅದರಲ್ಲಿ ಎಲ್ಲಾದರೂ ಇಟ್ಕೊಳ್ಳಿ. ಬೇಕಾದಷ್ಟು ಸ್ಪೇಸ್ ಇರುತ್ತೆ. ಸ್ಪೇಸ್ ಇಲ್ಲದೆ ಇರೋರು ರಟ್ಟಿನ ಬಾಕ್ಸಲ್ಲಿ ಇಟ್ಕೊಳ್ಳಲು ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ಒಂದು ನಕಾರಾತ್ಮಕ ಚಿಂತನೆಗಳಾಗಿರ್ಬೋದು, ಕೆಲವು ಆರ್ಥಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಮತ್ತಿತರ ಕೌಟುಂಬಿಕ ಸಮಸ್ಯೆಗಳು ದೂರವಾಗುವಂಥದ್ದು ಆಗುತ್ತೆ ಅಂತಲೂ ಹೇಳ್ಬೋದು. ಇದಾಗಿತ್ತು ಈ ದಿನದ ಒಂದು ವಿಷಯ. ಇದೇ ರೀತಿ ನಿಮಗೆ ಏನು ಬೇಕೋ, ಯಾವ ವಿಷಯದ ಬಗ್ಗೆ ನಿಮಗೆ ವಾಸ್ತು ಪ್ರಕಾರ ಆಗಿರ್ಬೋದು, ಜ್ಯೋತಿಷ್ಯ ಪ್ರಕಾರ ಆಗಿರ್ಬೋದು, ಯಾವುದಾದ್ರೂ ಸಮಸ್ಯೆ ಅಥವಾ ಈ ಒಂದು ವಿಷಯಕ್ಕೆ ನಮಗೆ ತಿಳಿಸಿಕೊಡಿ ಗುರುಗಳೇ ಅಂತ ಹೇಳಿದ್ರೆ ಖಂಡಿತವಾಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ಒಂದು ವಿಷಯಕ್ಕೆ ಅನುಗುಣವಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಹೆಚ್ಚಿನ ಜನರಿಗೆ ಈ ಒಂದು ತಲುಪಿಸುವಂತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ಬಂಧು ಬಳಗ, ಇದರಿಂದ ಏನಾಗುತ್ತೆ, ಅವರಿಗೂ ಕೂಡ ಈ ಒಂದು ಸಮಸ್ಯೆ ಯಂತ್ರ ದೂರ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಒಂದು ವಿಷಯ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ. ವಿಷಯ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.